ಊರಿಗೊಂದು ಕೆರೆ ಇದ್ರೆ ಗ್ರಾಮದ ಅಂತರ್ಜಲ ಮಟ್ಟ ಹೆಚ್ಚುತ್ತೆ, ಕೃಷಿಗೂ ಅನುಕೂಲ ಆಗುತ್ತೆ, ಜನ ಜಾನುವಾರುಗಳಿಗೂ ಆಧಾರ ಆಗುತ್ತೆ. ಆದ್ರೆ ಹೊಸ ಕೆರೆಗಳನ್ನಂತೂ ಕಟ್ಟೋಕ್ ಸಾಧ್ಯ ಇಲ್ಲ. ಇರೋ ಕೆರೆಗಳನ್ನಾದ್ರೂ ಉಳಿಸ್ಕೊಳ್ಳೋ ಅನಿವಾರ್ಯತೆ ಇದೆ. ಅದಕ್ಕೂ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಹಿಂದಿನ ಕಾಲದಲ್ಲಿ ಯಾವುದೇ ಊರಿಗೆ ಹೋದ್ರೂ ಅಲ್ಲಿ ಕೆರೆಗಳು ಇರುತ್ತಿದ್ವು. ಹಳ್ಳ ಕೊಳ್ಳಗಳ ನೀರು ಬಂದು ಕೆರೆಗಳಲ್ಲಿ ಸಂಗ್ರಹವಾಗ್ತಿತ್ತು. ಆದ್ರೀಗ ಕೆರೆಗಳೇ ಮಾಯವಾಗ್ತಿವೆ. ಅಳಿದುಳಿದ ಕೆರೆಗಳನ್ನ ಒತ್ತುವರಿ ಮಾಡಲಾಗ್ತಿದೆ. ಕೆರೆ ಒತ್ತುವರಿಯ ಬಗ್ಗೆ ಸಮೀಕ್ಷೆ ಮಾಡಿ ಒತ್ತುವರಿ ತೆರವುಗೊಳಿಸಲು ಕಂದಾಯ ಇಲಾಖೆ ಆದೇಶಿಸಿದೆ. ಆದರೆ ಇಲ್ಲಿಯವರೆಗೂ ಆ ಕೆಲಸ ಮಾತ್ರ ಪೂರ್ಣಗೊಂಡಿಲ್ಲ. ಕೊಪ್ಪಳ ಜಿಲ್ಲೆಯಲ್ಲಿ 206 ಕೆರೆಗಳಿವೆ. ಅವುಗಳಲ್ಲಿ 138 ಎಕರೆಯಷ್ಟು ಕೆರೆಗಳ ಒತ್ತುವರಿಯಾಗಿದೆ. ಇನ್ನೂ 13 ಕೆರೆಗಳ ಸಮೀಕ್ಷೆ ಬಾಕಿ ಇದೆ. ಇವತ್ತು ನೋಡಿ ಸಿದ್ದಿಕೆರೆ ಅಂತಕ್ಕಂಥದ್ದು ಇವತ್ತು ಹೇಳ್ತಾ ಇದ್ದಾರೆ 17 ಎಕರೆ 19 ಗುಂಟೆ ಇದೆ. ಅದು ಇಷ್ಟಕ್ಕಿಂತ ಇದು ಎನ್ಕ್ರೋಚ್ ಕೊಟ್ಟಿರ್ತಕ್ಕಂಥ ರಿಪೋರ್ಟ್. ಅದು 71 ಎಕರೆ ಆಗಿದೆ ಅಂದರೆ ಅದು ಟೋಟ್ಲಿ ಎಷ್ಟಿತ್ತು? ಅದು ಅದ್ರ ಬಗ್ಗೆನೇ ಇವತ್ತು ಸರ್ಕಾರ ಮುಚ್ಚಿಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಇವತ್ತು ಗಾರಾಯಣ ಬಂತು ಅಂತಂದರೆ ಅದರಲ್ಲಿ ಹಿಡ್ಕೊಂಡು ರಾಮಲಿಂಗ ಕೆರೆ ಇವೆಲ್ಲವೂ ಕೂಡ ಒತ್ತುವರಿ ಆಗಿರ್ತಕ್ಕಂಥವು. ಇದ್ರ ಬಗ್ಗೆ ಏನು ಸ್ಪಷ್ಟನೆ ಕೊಡ್ತಾ ಇಲ್ಲ ಸರ್ಕಾರ. ಕಳೆದ ತಿಂಗಳು ಕೊಪ್ಪಳದ ಹುಲಿಕೇರಿ ಒತ್ತುವರಿ ಮಾಡಲಾಗಿದೆ, ತೆರವುಗೊಳಿಸಿ ಎಂದು ಹೋರಾಟ ನಡೆದಿತ್ತು. ಈ ವೇಳೆ ಕೆರೆಗಳ ಸಮೀಕ್ಷೆಗೆ ಸೂಚನೆ ನೀಡಲಾಗಿತ್ತು. ಈಗ ಕೆರೆ ಒತ್ತುವರಿಯಾಗಿರೋದು ಸಾಬೀತಾಗಿದೆ. ಬಫರ್ ಝೋನ್ ಪ್ರದೇಶ ಹಾಗೂ ಕೆರೆ ಪ್ರದೇಶದಲ್ಲಿ ಸರ್ಕಾರಿ ಕಟ್ಟಡಗಳು ಹಾಗೂ ವಸತಿ ಪ್ರದೇಶಗಳಾಗಿವೆ. ಅವುಗಳ ತೆರವಿಗೆ ಏನು ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರದಿಂದ ಸೂಚನೆಗಾಗಿ ಕೇಳಲಾಗಿದೆ. ಹುಲಿಕೆರೆ ಬಗ್ಗೆ ಒಂದು ಒತ್ತುವರಿ ಕಂಪ್ಲೇಂಟ್ ಬಂದಿತ್ತು. ಹುಲಿಕೆರೆ ಸಂಪೂರ್ಣ ಹದ್ಬಸ್ತ್ ಮಾಡಲಾಗಿದೆ, ಸರ್ವೆ ಮಾಡಲಾಗಿದೆ. ಅದರ ಬಫರ್ ಏರಿಯಾನೂ ಕೂಡ ಸರ್ವೆ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಅತಿಕ್ರಮಣ ಇರೋದು ಕಂಡು ಬಂದಿದೆ. ಅದು ನಿಯಮಾನುಸಾರ ಮುಂದಿನ ಕ್ರಮ ತಗೊಳ್ತೀವಿ. ಕೆಲವೊಂದು ಏನಾಗಿದೆ ರೀ, ಕೆಲವೊಂದು ಕೆರೆಗಳಲ್ಲಿ ಈ ಹಿಂದೆಯೇ ಸರ್ಕಾರಿ ಕಟ್ಟಡಗಳು ಇದ್ದಂಥದ್ದಿದೆ, ಮನೆಗಳಿದ್ದಂಥದ್ದಿದೆ. ಸರ್ಕಾರಿ ಕಟ್ಟಡಗಳು ಇರೋದ್ರ ಬಗ್ಗೆ ನಾವು ಈಗಾಗಲೇ ರಿಪೋರ್ಟ್ ಮಾಡಿದ್ದೀವಿ. ಫರ್ದರ್ ಏನು ಡೈರೆಕ್ಷನ್ ಬರುತ್ತೋ ನೋಡ್ಕೊಂಡು ಮಾಡಿ. ರಾಜ್ಯದಲ್ಲಿರೋ 41,839 ಕೆರೆಗಳ ಪೈಕಿ 40,130 ಕೆರೆಗಳನ್ನು ಸಮೀಕ್ಷೆ ಮಾಡಲಾಗಿದೆ. 15,026 ಕೆರೆಗಳ ಒತ್ತುವರಿಯಾಗಿದ್ದು 8,000 ಕೆರೆಗಳ ಒತ್ತುವರಿ ತೆರವುಗೊಳಿಸಲಾಗಿದೆ. ಇನ್ನು 7,500 ಕೆರೆಗಳ ಒತ್ತುವರಿ ತೆರವು ಬಾಕಿ ಇದೆ. ಮಾರ್ಚ್ ಅಂತ್ಯದೊಳಗೆ ಒತ್ತುವರಿ ತೆರವುಗೊಳಿಸಲು ಸೂಚನೆ ನೀಡಲಾಗಿತ್ತು. ಆದರೆ ಇದು ಮಾತ್ರ ಇನ್ನೂ ಸಾಧ್ಯವಾಗಿಲ್ಲ. ಅಲ್ಲೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಹಿಡ್ಕೊಂಡು ಟ್ರೆಂಚ್ ತೋಡಿ ಗಿಡಗಳು ಹಾಕ್ಸ್ತಕ್ಕಂಥ ಪ್ರಯತ್ನ ನಾವು ಆ ಇಲಾಖೆಯವ್ರು ಮಾಡಬೇಕು. ಆ 22,000 ಕೆರೆಗಳು ಅವ್ರು ಮಾಡಬೇಕು. ನಮ್ಮದು 3,772 ಕೆರೆ ಮೈನ್ ಇರಿಗೇಷನ್ ಅದ, 22,000 ಕೆರೆಗಳು, 2,500 ಕೆರೆಗಳು ಮೇಜ್ ಇರಿಗೇಷನ್ ಅದ. ಅವ್ರವ್ರ ಇಲಾಖೆಯವರು ಅದು ಬೌಂಡ್ರಿ ಫಿಕ್ಸ್ ಮಾಡ್ಕೊಂಡು ಮಾಡಬೇಕಂತ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ. ಹಾಗಾಗಿ ಇನ್ನೂ 7,000-7,500 ಕೆರೆಗಳಿಗೆ ಎಂಕ್ರೋಚ್ಮೆಂಟ್ ತೆಗಿಬೇಕು. ಕೆರೆಗಳ ಸಂವರ್ಧನೆಗಾಗಿ ರಾಜ್ಯ ಸರ್ಕಾರ ಅನೇಕ ಯೋಜನೆಗಳನ್ನು ತಂದಿದ್ದರೂ ಅವುಗಳ ಅನುಷ್ಠಾನ ಸರಿಯಾಗಿ ಆಗಿಲ್ಲ. ಇರುವ ಕೆರೆಗಳನ್ನಾದರೂ ಉಳಿಸಿ ರಕ್ಷಿಸಬೇಕಾಗಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.